ಹೌದು ಸೀರೆ ಉಟ್ಟಾನ ಹುಟ್ಟಾನ ಬಗಲಾಗ ಒಂದ ಗಂಡ ಕೂಸಿನ ತಂದ ಹೌದ್ ತಂದನಲ್ರಿ ನೀ ಹೇಳ್ತಿ ಗಂಡಿದ್ರ ಮಕ್ಕಳಾಗ್ತಾವ ಹೌದು ಕೃಷ್ಣ ಪರಮಾತ್ಮ ಸೀರೆ ಉಟ್ಟು ಒಂದು ಕೂಸಿನ ತರಬೇಕಾದ್ರ ಅವನಿಗೆ ಇವನ ಗಂಡ ಯಾವಿದ್ದ ಹಾ ಇವನಿಗೆ ಯಾರು ಇವನ್ ಯಾರು ಗುಂಬಿದ್ರ ಏ ಹಾ ಹಾ ಬಿಡ ಮಾತಾಡ್ಬಿಡ ಹೌದು ಹಂಗಿರಂಗಿಲ್ಲ ತಮ್ಮ ಹೌದು ಅದಕ್ಕ ಹಾ ಕೃಷ್ಣ ಪರಮಾತ್ಮನ ಗಂಡ ಯಾವಿದ್ದ ಬಗಲಾಗಮ ಕೂಸಿನ ತರಬೇಕಾದ್ರ ಹೌದು ಎಲ್ಲಿ ತಂದವ ಆ ಅಪ್ಪನ ಬೆಳೆಸಲಕ್ ಬಂದರೆ ಅದೇ ಕಾಲಿತ ನಾವ್ಯಾಕೆ ಸೀರೆ ಉಡುನು ಅಂತೇಳಿ ಸೀರೆ ಬಿಡಬೇಕು ಹಾ ದೋತ್ರ ಮೇಲೆ ಹೋಗ್ಬೇಕಾಗಿತ್ತು ಒಳಗೆ ಸೊಡ್ಡ ಹೊಡೆದು ಹಂಗಿಲ್ಲ ಆ ಸೀರೆ ಮೈಮಾನ ಹಂಗೈತಿ ಆ ನಾನ್ ಅವಂಗ ಬೆನ್ನ ಬಿಟ್ಟಿಲ್ಲ ಸೀರೆ ಸೀರಿ ಬಲೆ ಬಲೆ ಅವರಿಗೆ ಹತ್ತಲ್ಲಿ ರಾವಣಗ ಸೀರೆ ಬೆನ್ನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಸೀರೆ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಪ್ಪಾಗೈತದ ವಿಶ್ವಾಮಿತ್ರ ಅವನಿಗೆ ಆದ್ರು ಬರೇ ಮೇನಕೆ ಕಾಲನ ಗೆಜ್ಜಿ ನಾದ ಕೇಳಿದ್ರ ಏನಾಗ್ಯದ ಹುಟ್ಟಂತ ಲಂಗಟಿ ವಾರಾಗ್ಯದ ತಮ್ಮ ನೀ ಆ ಗಿಡ ತಪ್ಪಲು ಬರೇ ಕೈ ಮಾಡ್ರೆ ಕಸ ಹುಡ್ಕೋತ ಬರವಲ್ಲ ನಮ್ಮೂರಿಗೆ ಖರಿ ಅದ ಮಾತ ಬರೇ ನಡಿ ಈ ಕಡೆ ಅಂದ್ರ ಕಸ ಹುಡುಗಲಕ್ ಬರವಲ್ಲ ನಮ್ಮ ಮನಿ ಅಂಗಳಾಗ ಬಂದು ಬೆಳ್ದದಲ್ಲ ನಿನ್ನಂತಾವ್ ಎಷ್ಟೋ ಚಾಕ್ರಿ ಅದಾವ ನಮ್ಮ ಮನ್ಯಾಗ ಕಸ ಹುಡುಗಲಕ್ ಬರೇ ಕಸ ಹುಡುಗಲಕ್ ಹಾ ಮಾತಾಡ್ಲಕ್ ಹೋಗ್ಬೇಡ ಅಲ್ಲದು ನಾನು ನಾತನು ಸೊಕ್ಕಲೆ ಮಾತಾಡಂಗಿಲ್ಲ ನಾ ಅಂತೇಳಿ ಬಂದಾವ ನಮ್ಮ ಮಣ್ಣ ಮುಕ್ಕುತಕ ಬಿಡದ ಬಿಡಂಗಿಲ್ಲ ಹೌದು ಹೌದು ಅದಕ್ಕೆ ಹಾ ಮತ್ತೊಂದು ಮಾತ್ರಿಪ್ಪ ಮತ್ತೇನ್ರಿ ಇನ್ನೊಂದು ಮಾತು ಹೇಳಿರಿ ನಮ್ಮ ಸಂಬಾನ ಬಡ್ಡ್ಯಾಗ ಯಾಕ ಡೊಗ್ಗ್ಯಾಳ ನಿಮ್ಮ ನಿಮ್ಮ ಜಗ ಜಗದಂಬ ಇಲ್ಲಿ ಬಂದ ನೋಡ್ರಿ ಈಗ ನಿನಗೆ ಈಳಗಣ್ಣದು ಹೋಗ್ತಾವ ಅನತಮ್ಮ ಗಂಡ ಹಡವಂಗ ಹಾ ನೋಡಂಗಿಲ್ಲ ಏ ಹೋಗ್ತಾನ ಹೋಗ್ತಾವ ಯಾರ ಬಡ್ಯಾಗ ಯಾರ ಡೊಗ್ಗಿ ಕೂತಾರ ಅರು ಐತಿಲ್ ನಿನಗೆ ಇಲ್ಲ ಇಲ್ಲದು ನಿಮ್ಮ ಪರಮಾತ್ಮ ಡೊಗ್ಗಿ ಕೂತಾನ ಗಂಗವನ ಬಡ್ಡ್ಯಾಗಿ ನೆತ್ತಿ ಮೇಲೆ ಕಾಲ ಕೊಟ್ಟು ತುಳ್ಕೊತ ಕೂತಾಳ 24 ತಾಸು ಹೌದು 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 ಖರಿ ಅದ ಹೌದು ಗಂಗವನ ಬಡ್ಡ್ಯಾಗ ನಿಮ್ ಪರಮಾತ್ಮ ಕೂತಾನಿಲ್ಲ ಗೊತ್ತಾನ ಯಾರ ಬಡ್ಡ್ಯಾಗ ಯಾರ ಡೊಗ್ಗಿರು ಅದು ಗೊತ್ತಿಲ್ಲ ಅವನಿಗೆ ಅಕ್ಕಿ ಬಡ್ಡ್ಯಾಗ ನೀ ಡೊಗ್ಗಿದಿ ದೊಗ್ಗಿದಿ ಇದೊಂದು ಉದಾಹರಣೆ ಹ್ಯಾಂಗ್ರಿ ಇನ್ನೂ ಒಬ್ಬ ಡೊಗ್ಗಿ ಕೂತಾನ ಅವ ಯಾವ್ರಿ ಈಕಿ ಭೂಮಿ ತಾಯಿ ಹಾ ಭೂಮಿ ತಾಯಿ ಕೆಳಗೆ ಯಾವದಾನು ಯಾವದನ್ರಿ ಆದಿಶೇಷ ಆದಿಶೇಷ ಆಕಿ ಬಡ್ಡ್ಯಾಗ ಅವ್ನು ಡೊಗ್ಗಿ ಕೂತಿಲ್ಲ ಆ ಹೊತ್ತು ನಿಂತಾನಲ್ಲ ಧಾರವಾಡ ಗುಳಿಗೆ ಅದ ಮುಗದಾವ ನಮ್ಮ 3 ಮಂದಿಗೆ ಮುಗದವ್ರಿ ಏ ಕೊಡ್ರಲ್ಲ ಅವ್ರಿಗೆ ಹೆಂಗ ಈಗ ಅಗದಿ ಶರ್ತಿ ಚಾಲು ಆತ್ಲ ಆ ಕಡೆ ಸುಮ್ಮ ಯಾಕಡ್ರೆ ಒದರಿ ಬಿಟ್ರೆ ನಾವ್ ಈ ಕಡೆ ಖಾಲಿಯಾಗಿ ಹೋಗಿ ಬಿಡ್ತೀವಿ ಅರ್ಧ ಕಡೆ ನಡೆದು ಬಿಡ್ತೈತಲ್ಲ ಗದ್ದಲ ಗದ್ದಲ್ದಾಗ ಇವನೊಂದು ಹೋಗೈತಿ ಕೂದ್ಲ ಹಿಂಗಾಗ್ಯದ ನೋಡು ಅದಕ್ಕೆ ಈಗೇನ್ ಹೇಳತ್ಯಾರು ಹೇಳ್ರಿ ನಿಮ್ಮ ಹೆಣ್ಣು ದೇವ್ರದಿಂದ ಯಾರೇ ಮೆಟ್ಟಿಗೆ ಹತ್ಯಾರ ನಮ್ಮವ್ರ ಉದ್ಧಾರ ಆಗ್ಯಾರೇನು ಕೇಳ್ತಾನ ಹೇಳ್ರಿ ನಿಮ್ಮ ಹೆಣ್ಣು ದೇವ್ರದಿಂದ ನಮ್ಮವ್ರು ಯಾರೇ ಉದ್ಧಾರ ಆಗಿದ್ರೆ ಹೇಳೋ ಮೆಟ್ಟಿಗೆ ಹತ್ತಿದ್ರೆ ಹೇಳು ಅಂತ ಹೇಳತ್ಯಾರ ಹೇಳ್ತಾನೆ ಬಹಳ ಮಂದಿ ಆಗ್ಯಾರ ಹೇಳ್ರಿ ಅವನಿಗೆ ಇದ ಕಲಿಯುಗದೊಳಗೆ ನಡೀತೈತಿ ಒಟ್ಟ ಸೀರಿ ಬ್ಯಾಡ ಅಂತ ಹೇಳವ್ರ ನೀವು ಗಂಡ ಹೌದು ಹೌದು ಸೀರೆ ಇರ್ಲಾರ್ದ ನಿಮ್ಮ ಅಪ್ಪನ ಜಾತ್ರೆ ನಡೆಯಂಗಿಲ್ಲ ಯಾವ್ದ್ರಿ ಅದು ಬಾಳ ದೂರ ಬ್ಯಾಡ ಇಲ್ಲೇ ಬಬಲಾದಿ ಹೋಗಿ ನೋಡ್ರಿ ನೀವು ಗೊತ್ತಾದತ್ ಇಲ್ಲಿ ಎಷ್ಟು ಇಲ್ಲಿ ಭಕ್ತರು ಹೋಗ್ತಿರ್ಬೇಕಲ್ರಿ ಬಬಲಾದಿ ಹೋಗ್ತಾರೆ ಶಿವರಾತ್ರಿ ಸುತ್ತ ಬಬಲಾದಿ ಸದಾಶಿವಮೂರ್ತಿಯನ ಜಾತ್ರೆ ಹೌದು ನಡೀತೈತಿ ಆಗ್ತದಲ್ಲ ಜಾತ್ರೆ ಜಾತ್ರಿ ಒಳಗ ಸದಾಶಿವಮೂರ್ತಿಯನ ತೇರ್ ಎಳಿತೈತಿ ಹೌದು ತೇರಿ ಐತದ ಆ ತೇರ್ ಎಳಿಬೇಕಾದ್ರ ಹಂಗ ಎಳಿಯಂಗಿಲ್ಲ ಹೆಂಗ್ ಹೇಳಿತದವ ಆ ಸದಾಶಿವಮೂರ್ತಿಯನ ತೇರಿಗೆ ಮ್ಯಾಲ ಕಳಸಕ್ ನಮ್ಮ ಚಂದ್ರವ ತಾಯಿ ಸೀರಿ ಸುತ್ತರ ಅಟ್ಟ ತೇರಿ ಎಳಿತೈತಿ ಮುಂದೆ ಹೌದಿಲ್ಲ ಸದಾಶಿವಮೂರ್ತಿಯನ ತೇರಿಗೆ ಚಂದ್ರವ ತಾಯಿ ಸೀರಿ ಬೇಕು ಈ ಸುನ್ನಾಳ ಮುತ್ಯನ ತೇರಿಗೆ ಮನ್ಯಾಗ ನಾವ್ ಬೇಕಂದ್ರೆ ಇವನ ತೇರಿ ಎಳಿತೈತಿ ಇವನ್ ತೇರಿ ಎಳಿಬೇಕಾದ್ರೆ ನಾವು ಬೇಕು ಹೌದು ಹೌದು ನಾವ್ ಇರ್ಲಾರ್ದ ಇಲ್ಲ ಇಲ್ಲ ನಿಮ್ಮ ಗಣಪತಿ ಬರ್ಬೇಕಾದ್ರ ಕುಬಸಬೇಕು ನಿಮ್ಮ ಅಪ್ಪ ಬರ್ಬೇಕಾದ್ರ ಸೀರಿ ಬೇಕು ಬೇಕು ಪಾಲ ಹಚ್ಕೊಂಡವ್ರಿ ಹೋ ಮಕ್ಕಳ್ರೆ 3 ಮಂದಿ ದಿಕ್ಕಿ ಒಂದೊಂದು ಒಬ್ಬ ಸೀರಿ ಬೇಕು ಒಬ್ಬ ಕುಬಸಬೇಕು ಇನ್ನೊಬ್ಬ ಬ್ಯಾರಿನ ಬೇಡ್ತಿದ್ ಕರೆ ಸುಮ್ಮನೆ ನಾವು ಕೊಟ್ಟಿಲ್ಲ ನಂಗೆ ಗಪ್ ಕೂತ ನಾವು ಹೌದು ಹೌದ್ರಿ ಅದಕ್ಕ ಹೇಳ್ರಿ ನಮ್ಮ ಶಕ್ತಿದಿಂದ ಯಾವರೇ ಮುಕ್ತಿ ಹೊಂದ್ಯಾನ ಅನ್ನೋದು ಹೇಳಲಾಗ್ತಾರ ಶಕ್ತಿದಿಂದ ಮುಕ್ತಿ ಹೊಂದ್ಯಾರು ಇದು ಯಾವ ಪುರಾಣದ ಪ್ರಶ್ನೆ ವಿಚಾರ ಚಂದ್ರೋದಯದೊಳಗೆ ಸ್ಪಷ್ಟ ಬರೆದಿಟ್ಟಾರು ಹೇಳ್ತಾನೆ ಕೇಳ್ತಮ್ಮ ನಮ್ಮಿಂದ ನೀವು ಮುಕ್ತಿ ಗಂಡದು ಶಕ್ತಿದಿಂದ ಮುಕ್ತಿಗ್ಯಾರ ಹೊಂದ್ಯಾರ ಅಂತ ಕೇಳಿ ವಿಚಾರ ಚಂದ್ರೋದಯ ಓದಿ ನೋಡೋ ತಿಳಿತಾದ ನಿನಗ ದಕ್ಷ ಬ್ರಹ್ಮನ ಮಂದಿ 60 ಹೆಣ್ಣ ಮಕ್ಕಳ ಎದ್ದಾಗ ಅದ್ರಾಗ 27 ಹೆಣ್ಣ ಕೊಟ್ಟಿದ್ದ ಚಂದ್ರ ದೇವಾಗ ಕೇಳು ಚಂದ್ರ ದೇವಾಗ 27 ಮಂದಿಗೆ ಒಂದೇ ಸಮ ನೋಡ್ಕೋ ಅಂತ ತಿದ್ದಿ ಬುದ್ಧಿ ಹೇಳಿ ಬಿಟ್ಟಿದ ದಕ್ಷ ಬ್ರಹ್ಮ ಎಷ್ಟ ಹೇಳಿದಾರ ಬುದ್ಧಿ ಬರಿಲ್ಲ ಚಂದ್ರ ದೇವಾಗ
ಚಂದ್ರನಲ್ಲಿ ಸ್ವಲ್ಪ ಯಾಕೋ ಭಾವನಾ ಫರ್ಕ ಆಗದ್ಯಾಗ 27 ಮಂದ್ಯಾಗ ಸಣ್ಣಕಿ ಹೆಣತಿ ಎದ್ದಳ ಮನೆಯಾಗ ಆಕಿನೇ ರೋಹಿಣಿ ಅಂತ ಹೆಸರ ಕರಿಯತಾರೋ ಎದುರಾಗ ಸಣ್ಣ ಹೆಂಡತಿ ಮ್ಯಾಲ ಬಾಳ ಮಾಯ ಎದ್ದಳವಾಗ ಚಂದ್ರ ಎದ್ದಳವಾಗ ಉಳಕಿದ 26 ಹೋಗಿ ಅಪ್ಪನ ಮುಂದ ಹೇಳತಾರ ಏನಂತ್ರವಾ ಚಂದ್ರ ಎಲ್ಲರಿಗೆ ಒಂದೇ ಸೌನ ಎಲ್ಲ ಒಬ್ಬರಿಗೆ ಒಂದ ಇರ್ತಾನ ಬಾರಪ್ಪ ಈಗ ದೇಯಾಗ ಗಾಗೆಯಾಗ ಇದನ್ನ ಕೇಳಿದ ದಕ್ಷ ಬ್ರಹ್ಮ ಚಂದ್ರಗ ತಾಕಿತ್ತ ಮಾಡದಾರ ಏನಂತ ಎಲ್ಲರಿಗೆ ಒಂದೇ ಸೌನ್ಯ ಇರ್ಬೇಕಂದ ಆವಾಗ ಎಷ್ಟ ಹೇಳಿದರು ಹಠ ಬಿಡ್ಲಿಲ್ಲ ಚಂದ್ರ ಅವನಿಗ ಸಿಟ್ಟಿಗೆದ್ದ ದಕ್ಷ ಬ್ರಹ್ಮ ಶ್ರಾಪ ಕೊಟ್ಟ ಚಂದ್ರಗ ಶ್ರಾಪ ಕೊಟ್ಟ ಚಂದ್ರಗ ನಿನ್ನ ರೂಪದ ಮ್ಯಾಲ ನಿನಗ ಹಂಕಾರ ಬಂದದ ಅಂದ್ರ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ಲಿ ಅಂದಾಗ ಕೆಲವೊಂದು ದಿನ ಕಳಿತ ಕುಷ್ಠ ರೋಗ ಹತ್ತು ಮೈ ಮ್ಯಾಗ ದೇಯಾಗ ಗಾಗೆಯಾಗ ಕುಷ್ಠ ರೋಗ ಹತ್ತಿ ಕಿವ ರಕ್ತ ಬಸಿಯ ಹೌದು ಅವಾಗ ಏನ್ ಮಾಡ್ತಾನ ಚಂದ್ರ ಓಡಿ ಹೋಗಿ ಕೇಳ್ತಾನಪ್ಪ ಪರಮಾತ್ಮಗ ಕುಷ್ಠ ರೋಗ ಹತ್ಯತಿ ಎಲ್ಲಿ ತೊಳಕೋಲಿ ಅಂದೋ ಆವಾಗ ಇವ ಹೆಂಗ ತಿರುಗತಾನ ಬಿಡಾಡಿ ನಾಯಿ ತಿರುಗಿದಂಗ ಮದ್ವಿ ಹಂದ್ರದೊಳಗ ಪಕ್ಕ ಪತ್ರುಳಿ ಈಗ ಸುಳ್ಳ ತಳ ಬೂಡ ಎಲ್ಲೋ ಕೇಳೋ ನಿಮ್ಮ ಎದಕ್ಕ ಬಾಯಿಗೆ ಬಂದಂಗ ಒದರ್ತಿ ಶೇಂಗಾ ತಿಂದ ನಾಯಂಗ ದೇಯಾಗ ಗಾಗೆಯಾಗ ಪರಮಾತ್ಮಗ ಕೇಳಿದ ತಕ್ಷಣ ಚಂದ್ರಗಾವ ಹೇಳ ಹೌದ್ರಿ ಎಲ್ಲರ ಪಾಪ ತೊಳೆಕಿ ಗಂಗಾ ಅದಾಳ ನನ್ನ ಜಡಿಯಾಗ ಚಂದ್ರ ನೀನು ಬಂದ ಕೊಂಡ್ರು ಆಕಿ ಮಗ್ಗಲ ಒಳಗ